ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ 2 ಕ್ಷೇತ್ರಗಳಲ್ಲೂ ಕೂಡ ವಿಜಯ್ ಗೆಲುವನ್ನು ಸಾಧಿಸಿದ್ದಾರೆ. ಪೆರಂಬೂರಲ್ಲೂ ಅಷ್ಟೇ, ತಿರುಚಿಯಲ್ಲೂ ಅಷ್ಟೇ 2 ಕ್ಷೇತ್ರಗಳಲ್ಲೂ ವಿಜಯ್ ಗೆಲುವಿನ ಪತಾಕೆ ಹಾರಿಸಿದ್ದಾರೆ. ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡೋದಕ್ಕೆ ವಿಜಯ್ ನಿರ್ಧಾರ ಮಾಡಿದ್ದಾರಂತೆ. ಅದಕ್ಕೂ ಕಾರಣ ಇದೆ. ಪೆರಂಬೂರು ಕ್ಷೇತ್ರದಲ್ಲೇ ಮುಂದುವರಿಯುವಂತ ಚಿಂತನೆ. ಪೆರಂಬೂರು ಹಾಗೂ ತಿರುಚಿ 2 ಕ್ಷೇತ್ರಗಳಲ್ಲೂ ಕೂಡ ವಿಜಯ್ ದಳಪತಿ ಅವರು ಸ್ಪರ್ಧೆ ಮಾಡಿದ್ರು. ಈ 2 ಕ್ಷೇತ್ರಗಳಲ್ಲೂ ಗೆದ್ದಿದ್ದಾರೆ. 2 ಕ್ಷೇತ್ರಗಳು ಕೂಡ ತಮಿಳುನಾಡಿನ ಹಾರ್ಟ್ ಆಫ್ ದಿ ಸಿಟಿ. ಅದರಲ್ಲೂ ಕೂಡ ತಿರುಚಿ ತಮಿಳುನಾಡಿನ ಹಾರ್ಟ್ ಆಫ್ ದಿ ಸಿಟಿ. ತಿರುಚಿ, ಪೆರಂಬೂರು 2ರಲ್ಲೂ ಗೆದ್ದಿರುವಂತ ವಿಜಯ್ ಈಗ 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ. ಪೆರಂಬೂರು ಕ್ಷೇತ್ರದಲ್ಲಿ ಅವರು ಕಂಟಿನ್ಯೂ ಆಗ್ತಾರೆ. ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡುವಂತ ತಯಾರಿ ಮಾಡಿಕೊಂಡಿದ್ದಾರಂತೆ. ಅಲ್ಲಿ ಮತ್ತೆ ಬೈ ಎಲೆಕ್ಷನ್ ಆಗುತ್ತೆ. ಹಾಗಾದ್ರೆ ಅಲ್ಲಿ ಯಾರು ನಿಲ್ತಾರೆ ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇದೆ, ಚರ್ಚೆ ಇದೆ. ಯಾವ ಹೆಸರು ಮುನ್ನೆಲೆಗೆ ಬಂದಿದೆ ಅದು ಕೂಡ ಹೇಳ್ತೀವಿ. ಪೆರಂಬೂರು ಕ್ಷೇತ್ರದಲ್ಲಿ ಸದ್ಯ ಮುಂದುವರಿಯೋದಾಗಿ ಚಿಂತನೆ ನಡೆಸಿದ್ದಾರಂತೆ ವಿಜಯ್ ದಳಪತಿ ಅವರು. ಇನ್ನೊಂದು ಕ್ಷೇತ್ರ ತಿರುಚಿ ಅಥವಾ ತಿರುಚಿರಾಪಳ್ಳಿ ಏನಿದೆ ಆ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರಂತೆ. ಆ ಕ್ಷೇತ್ರಕ್ಕೆ ಬಹಳ ಕುತೂಹಲಕಾರಿಯಾಗಿರುವಂತ ಅಂತ ಅಪರಿಚಿತ ಏನಲ್ಲ, ಪರಿಚಿತವೇ ಆಗಿರುವಂತ ಹೆಸರೊಂದು ಈಗಾಗಲೇ ಚಾಲ್ತಿಯಲ್ಲಿದೆ, ರೇಸಲ್ಲಿದೆ. ಅದೇ ಹೆಸರೇ, ಅದೇ ವ್ಯಕ್ತಿನೇ ಆಯ್ಕೆ ಮಾಡ್ಕೊಳ್ತಾರಾ, ಅವ್ರನ್ನೇ ನಿಲ್ಲಿಸ್ತಾರಾ, ಅವರೇ ಗೆಲ್ತಾರಾ, ಅದನ್ನು ಕೂಡ ನೋಡ್ಬೇಕಾಗುತ್ತೆ. ಕಾರಣ ಅವ್ರ ಹೆಸರು ಬರೀ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಮಾತ್ರ ಓಡಾಡ್ತಾ ಇಲ್ಲ, DCM ಆಗಿ ಕೂಡ ಓಡಾಡ್ತಾ ಇದೆ. ಆ ಹೆಸರು ಯಾವುದು ಅಂತ ಕೂಡ ಹೇಳ್ತೀವಿ. ಸದ್ಯಕ್ಕೆ ಈಗ ವಿಜಯ್ ದಳಪತಿ ಅವರು ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರಂತೆ. 2 ಕ್ಷೇತ್ರಗಳಲ್ಲೂ ಸ್ಪರ್ಧಿಸಿದ್ರು, 2 ಕ್ಷೇತ್ರಗಳಲ್ಲೂ ಗೆದ್ರು. ಇವೆಲ್ಲವೂ ಕೂಡ ಬಹಳ ಅನಿರೀಕ್ಷಿತ ಗೆಲುವುಗಳು. ಕಾರಣ ಪಕ್ಷ ಕಟ್ಟಿ 2.5 ವರ್ಷದಲ್ಲೇ 2 ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಅಂದ್ರೆ, ಜನರ ವಿಶ್ವಾಸ ಗಳಿಸಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ರ್ಯಾಲಿಗಳಾದಾಗ, ಯಾವುದೇ ಸಿನಿಮಾದ ಪ್ರೋಗ್ರಾಮ್ ಆದಾಗ ಜನರು ಬರೋದು ಸೇರೋದು ಕಾಮನ್, ಅವಾಗ ವಿಜುವಲ್ ಹೊಡೆಯೋದು ಕಾಮನ್. ಬಟ್ ಅವರ ವಿಜುವಲ್ CT ಅನ್ನುವಂಥ ಚಿಹ್ನೆ ಏನಿದೆ ಆ ಚಿಹ್ನೆಯನ್ನೇ ಗೆಲ್ಲಿಸಿ ಅವ್ರನ್ನ CM ಮಾಡುವತ್ತ ಜನರು ವೋಟ್ ಹಾಕ್ತಾರೆ ಅಂದರೆ ಅಷ್ಟು ಸುಲಭದ ಮಾತಲ್ಲ, ಅಷ್ಟು ಸುಲಭದ ನಂಬಿಕೆ ಅಲ್ಲ ಅದು. ಅಂತ ನಂಬಿಕೆಯನ್ನು ಈಗ ವಿಜಯ್ ದಳಪತಿ ಅವರು ಗಳಿಸಿದ್ದಾರೆ. ಸದ್ಯ 2 ಕ್ಷೇತ್ರಗಳಲ್ಲಿ ಅವ್ರು 1 ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರೋದು. ಪೆರಂಬೂರು ಕ್ಷೇತ್ರದಲ್ಲಿ ಅವ್ರು ಮುಂದುವರಿತಾರಂತೆ. ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ತಿರುಚಿ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೆಯುತ್ತೆ. ಆ ಬೈ ಎಲೆಕ್ಷನ್ನಲ್ಲಿ ಯಾರು ಸ್ಪರ್ಧಿಸ್ತಾರೆ, ಯಾರು ಗೆಲ್ತಾರೆ ಅದನ್ನು ನಾವು ಕೂಡ ನೋಡಬೇಕಾಗುತ್ತೆ. ಸದ್ಯಕ್ಕೆ ಕೆಲವೊಂದು ಹೆಸರುಗಳು ಓಡಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ 1 ಹೆಸರು ಓಡಾಡ್ತಾ ಇದೆ. ತಿರುಚಿ ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದೆ. ಅದರಲ್ಲಿ ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲುವಂಥ ಅಭ್ಯರ್ಥಿ ಯಾರು ನೋಡಬೇಕಾಗುತ್ತೆ. ಇವರ ಪಕ್ಷದ ಅಭ್ಯರ್ಥಿನೇ ಗೆಲ್ತಾರಾ ಬೈ ಎಲೆಕ್ಷನ್ನಲ್ಲಿ, ಅಥವಾ ಬೇರೆ ಪಕ್ಷದ ಅಭ್ಯರ್ಥಿ ಯಾರಾದರೂ ಗೆಲ್ಲಬಹುದಾ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ಸದ್ಯಕ್ಕಂತೂ ಆಗ್ತಿರುವಂಥ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀರಿ. ಸದ್ಯ TVK ಕಚೇರಿಯತ್ತ ಈಗ ಗೆದ್ದ ಶಾಸಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ. TVK ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆದ್ದಂತ ಶಾಸಕರೆಲ್ಲರೂ ಕೂಡ TVK ಕಚೇರಿಗೆ ಬರ್ತಾ ಇರೋದು. TVK ಕಚೇರಿಗೂ ವಿಜಯ್ ದಳಪತಿ ಅವರ ನಿವಾಸಕ್ಕೂ 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ವಿಜಯ್ ದಳಪತಿ ಅವರು TVK ಪಕ್ಷದ ಶಾಸಕರ ಜೊತೆಗೆ ಸಭೆಯನ್ನು ನಡೆಸ್ತಾರೆ. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತವೆ. ಜೊತೆಗೆ ಹೊಸ ಶಾಸಕರು, ಹೊಸ ಮುಖಗಳಾಗಿರೋದ್ರಿಂದ ಅವ್ರಿಗೆ ಏನು ಐಡಿಯಾಸ್ ಇದೆ, ಅವ್ರ ಐಡಿಯಾಲಜಿ ಏನು ಅದು ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಜೊತೆಗೆ TVK ಪಕ್ಷದ ಸಿದ್ಧಾಂತ ಏನು, ಈಗ DMK AIDMK ಆ ಸಿದ್ಧಾಂತವನ್ನು ಜನರು ಗಮನಿಸಿದ್ರು. ಬಟ್ TVK ಸಿದ್ಧಾಂತನೇ ಬೇರೆ. ಅಲ್ಲಿ ಇದ್ದಂಥ ಎಲ್ಲ ರಾಜಕಾರಣಿಗಳನ್ನು ಗಮನಿಸಿದ್ದಾರೆ ವಿಜಯ್ ದಳಪತಿ. ಜೊತೆಗೆ ಕೆಲವರ ಆದರ್ಶ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿದ್ದಾರೆ. ನೋಡಿ, ಸದ್ಯ ಈಗ TVKಯಿಂದ ಗೆದ್ದಂಥ ಶಾಸಕರು TVK ಕಚೇರಿಯತ್ತ ಬರ್ತಾ ಇದ್ದಾರೆ. ಚೆನ್ನೈನಲ್ಲಿ ಇರುವಂಥ ಕಚೇರಿ, ಚೆನ್ನೈನಿಂದ 24 ಕಿಲೋಮೀಟರ್ ದೂರದಲ್ಲಿರುವಂಥ TVK ಕಚೇರಿಯತ್ತ ಈಗ TVK ಪಕ್ಷದಿಂದ ಸ್ಪರ್ಧೆ ಮಾಡಿ ಗೆದ್ದಂಥ ಶಾಸಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಈಗ ನಡೆಯುವಂಥ ಸಭೆ ಏನಿದೆ ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಪ್ರಮುಖವಾಗಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತ ವಿಚಾರ. ये विजय सर का जीत, ये सारी तमिलनाडु का गरीब लोग को आगे बढ़ाने का जीत। अलायंस किसके साथ होगी? किसके साथ अलायंस किसके साथ? अलायंस जो है हमारा प्रेसिडेंट जो है पार्टी के लीडर विजय सर उसमें लिए डिसीजन करेंगे, वो कुछ अलायंस होएगा।
विजय सर का सरकार बनेगा, विजय सर का गरीब का सरकार बनेगा, गरीब आगे बढ़ेगा, तमिलनाडु में एजुकेशनल डेवलप होएगा और हॉस्पिटल डेवलप होएगा। तमिलनाडु में विजय सर का सरकार बने। गवर्नर के साथ क्लेम कर दिया आपने, गवर्नमेंट को तो लेटर दिए ही, विजय सर डिसीजन उठाएंगे, पूरा अच्छा होएगा। अब ये जनता के लिए अच्छा होएगा। आज क्लेम करने जा रहे हैं राजभवन में आप लोग? वो डिसीजन क्लेम करने तो जाएगा ना, आज ही जा रहे हैं, वो बताएंगे। ओके, और जो पार्टी के हेडर्स पकड़ जो वादे किए थे बड़े सारे मैनिफेस्टो में, सब होंगे क्या किए? वादे किए थे जाएगी, आपके साथ लेफ्ट पार्टी जाएगी, कांग्रेस जाएगी। जो बोलता है सर, वो आके डिसीजन उठाने के लिए हेडर्स इधर है, विजय सर इधर है और हेडक्वार्टर्स के बंदे लोग इधर है। वो बंदे लोग डिसीजन उठाएंगे। ये किसके लिए उठाएंगे? जनता के लिए उठाएंगे, बाकी गरीब के लिए उठाएंगे। ये गरीब को कुछ नहीं करे बोल के डीएमके को घर पे भगाए। बाकी के नंबर कहाँ से लेके आएंगे आप? कहाँ से लेके आएंगे? वो होएगा। अब देखो तमिलनाडु में ये मिराकल बना था ना, तमिलनाडु में विजय सर नहीं आएगा, विजय सर 2 सीट आएगा। अब क्या दिया जनता जो है, विजय सर का मिराकल दिया है, सरप्राइज दिया है। अब जरा वेट करो, अच्छा अलायंस होएगा, विजय सर का सरकार बनेगा, वो सरकार गरीब का सरकार बनेगा। कांग्रेस के लिए सॉफ्ट कॉर्नर है क्या आपके लिए? वो विजय सर बताएगा, हेडक्वार्टर बताएगा, बात हो रही क्या? पूरे साथ बात होएगा ना, मेजॉरिटी है सर, मेजॉरिटी का बात होएगा, विजय सर बताएगा। थैंक यू सो मच, थैंक यू सो मच, थैंक यू सो मच।